ನಮಸ್ಕಾರ ಸ್ನೇಹಿತರೆ, ಅರೇಣು ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಮದ್ದೂರಿನಿಂದ ಸುಮಾರು 33 ಕಿಲೋಮೀಟರ್ ದೂರದಲ್ಲಿರುವ ಹಾಗೂ ಚನ್ನಪಟ್ಟಣದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ಗೌಡಗೆರೆ ಎಂಬ ಗ್ರಾಮಕ್ಕೆ ಭೇಟಿ ನೀಡಿದ್ದು, ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ 60 ಅಡಿ ಎತ್ತರದ ಒಂದು ಚಾಮುಂಡೇಶ್ವರಿ ವಿಗ್ರಹ. ಇಲ್ಲಿ ಆ ವಿಗ್ರಹವನ್ನ ನೋಡ್ಲಿಕ್ಕೋಸ್ಕರನೇ ಎಂತಹವರು ಸಹ ಸಾವಿರಾರು ಭಕ್ತಾದಿಗಳು ಪ್ರತಿದಿನ ಇಲ್ಲಿ ಭೇಟಿ ನೀಡ್ತಕ್ಕಂಥದ್ದು ಒಂದು ವಿಶೇಷತೆಯಾಗಿದೆ. ಈ ದೇವಾಲಯ ವಿಶಾಲವಾದಂತಹ ಒಂದು ಜಮೀನಿನಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಪ್ರಸಿದ್ಧವಾದಂತಹ ದೇವಾಲಯ. ಇದು 60 ಅಡಿ ಎತ್ತರ ಇರತಕ್ಕಂಥ ಈ ಚಾಮುಂಡೇಶ್ವರಿ ವಿಗ್ರಹ ಕರ್ನಾಟಕ ರಾಜ್ಯದ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿರುವ ಈ ವಿಗ್ರಹವು ನಂಬಿದವರ ಭಕ್ತರ ಆರಾಧ್ಯ ದೈವ ಎಂದು ಹೇಳಿದರೆ ತಪ್ಪಾಗಲಾರದು. ಯಾಕಪ್ಪ ಅಂತಂದ್ರೆ ತಮ್ಮ ಕಷ್ಟ ಪರಿಹಾರಕ್ಕೋಸ್ಕರ ಸಾವಿರಾರು ಭಕ್ತರು ಪ್ರತಿದಿನ ಇಲ್ಲಿ ಭೇಟಿಯನ್ನ ನೀಡ್ತಾ ಬಂದಿದ್ದಾರೆ. ಈ ದೇವಾಲಯ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥ ಒಂದು ದೇವಾಲಯವಾಗಿದೆ. ದೇಶಾದ್ಯಂತ ಪ್ರತಿದಿನ ಸಾವಿರಾರು ಭಕ್ತರು ತಮ್ಮ ಕಷ್ಟ ಪರಿಹಾರಕ್ಕಾಗಿ ಈ ತಾಯಿಯ ಬಳಿ ಬಂದು ತಮ್ಮ ಕಷ್ಟಗಳನ್ನ ಹೇಳಿಕೊಂಡು ಅದಕ್ಕೆ ಪರಿಹಾರವನ್ನ ಪಡ್ಕೊಳ್ತಕ್ಕಂಥದ್ದು ಇಲ್ಲಿ ಒಂದು ವಿಶೇಷತೆಯಾಗಿದೆ. ಅಲ್ಲದೆ ಈ ಚಾಮುಂಡೇಶ್ವರಿ ವಿಗ್ರಹದ ಜೊತೆಗೆ ಇಲ್ಲಿ ಒಂದು ಬಸಪ್ಪನ ಸನ್ನಿಧಿಯೂ ಸಹ ಇದೆ. ಅಲ್ಲಿ ಬಸಪ್ಪನ ಆಶೀರ್ವಾದವನ್ನ ಇಲ್ಲಿ ಪಡ್ಕೋಬಹುದು. ಅಲ್ಲದೆ 18 ಕೈಗಳನ್ನ ಹೊಂದಿರತಕ್ಕಂತಹ 60 ಅಡಿ ಎತ್ತರದಲ್ಲಿರ್ತಕ್ಕಂತಹ ಈ ಪಂಚಲೋಹದ ಮಿಶ್ರಣಗಳಿಂದ ನಿರ್ಮಾಣಗೊಂಡಿರತಕ್ಕಂಥ ಚಾಮುಂಡೇಶ್ವರಿ ಪ್ರತಿಮೆ ವಿಶ್ವದ ಅತಿ ಎತ್ತರವಾದಂತಹ ಪ್ರತಿಮೆಯಾಗಿ ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿನ ಇನ್ನೊಂದು ವಿಶೇಷತೆಯಾಗಿದೆ. ಭಕ್ತರು ತಮ್ಮ ಕಷ್ಟ ಪರಿಹಾರಕ್ಕಾಗಿ ತಾಯಿಯ ಪಾದಕ್ಕೆ ಒಂದು ತೆಂಗಿನಕಾಯನ್ನ ಅರ್ಪಣೆ ಮಾಡಿ ಅಲ್ಲಿ ಪ್ರತಿದಿನ ಬರುವಂತಹ ಭಕ್ತರು ತೆಂಗಿನಕಾಯನ್ನ ಅಲ್ಲಿ ಕಟ್ಟಿ ತಮ್ಮ ಕಷ್ಟಗಳನ್ನ ಆ ಮೂಲಕ ತಾಯಿಯ ಬಳಿ ಇಟ್ಟು ಹೋಗಿರ್ತಾರೆ. ಅಲ್ಲದೆ ಈ ಭಕ್ತರ ಕಷ್ಟ ಪರಿಹಾರ ಆಗಬೇಕು ಅಂತಂದ್ರೆ 7 ಬಾರಿ ಈ ತಾಯಿಯ ದರ್ಶನವನ್ನ ಪಡ್ಕೊಂಡ್ರೆ ಆ ಭಕ್ತರ ಪರಿಹಾರ ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅಲ್ಲದೆ ಈ ಚಾಮುಂಡೇಶ್ವರಿ ವಿಗ್ರಹ ಎಂತಹವರನ್ನು ಸಹ ಕೈಬೀಸಿ ಕರೆಯುವಂತೆ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಇಲ್ಲಿನ ಮತ್ತೊಂದು ವಿಶೇಷವಾಗಿದೆ. ತಾಯಿಯ ಬಳಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳಿಕೊಂಡು ಅದಕ್ಕೆ ಪರಿಹಾರವನ್ನ ಪಡ್ಕೊಳ್ಳೋಕ್ಕೋಸ್ಕರ ಸಾವಿರಾರು ಭಕ್ತರು ತುಂಬಾ ದೂರ ಆದ್ರೂ ಪರವಾಗಿಲ್ಲ ಆ ತಾಯಿಯನ್ನ ನಾವು ನೋಡ್ಲೇಬೇಕು ಅಂತೇಳಿ ದಿನೇ ದಿನೇ ಭಕ್ತರ ಸಂಖ್ಯೆ ಇಲ್ಲಿ ಹೆಚ್ಚುತ್ತಾ ಬಂದಿದ್ದು, ಪ್ರತಿ ದಿನವೂ ಸಹ ಇಲ್ಲಿ ವಿಶೇಷವಾದಂತಹ ಪೂಜೆ ನಡೀತಕ್ಕಂಥದ್ದನ್ನ ನಾವು ನೋಡಬಹುದು. ತಾಯಿಯ ಬಳಿ ತಮ್ಮ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡುವಂತೆ ಒಂದು ತೆಂಗಿನಕಾಯಿಯನ್ನ ಅಲ್ಲಿ ಕಟ್ಟಿ ಭಕ್ತರು ಇದಕ್ಕೆ ಪರಿಹಾರ ನೀಡು ತಾಯಿ ಎಂದು ಪ್ರತಿ ದಿನ ಬೇಡ್ಕೊಳ್ತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣಬಹುದು. ಆ ತಾಯಿ ತಮ್ಮ ಕಷ್ಟಗಳಿಗೆ ಪರಿಹಾರವನ್ನ ನೀಡ್ತಾಳೆ ಅಂತೇಳಿ ಎಂತಹ ದೂರದ ಊರಾದ್ರೂ ಪರವಾಗಿಲ್ಲ ಭಕ್ತಾದಿಗಳು ಬಂದು ತಾಯಿಯ ದರ್ಶನವನ್ನ ಪಡ್ಕೊಳ್ತಕ್ಕಂಥದ್ದು ಇಲ್ಲಿನ ಒಂದು ವಿಶೇಷತೆ ಅಂತಾನೆ ಹೇಳಬಹುದು. ಇಲ್ಲಿನ ಒಂದು ಮಿಶ್ರ ಲೋಹಗಳಿಂದ ನಿರ್ಮಾಣಗೊಂಡಿರ್ತಕ್ಕಂತಹ ಈ ತಾಯಿಯ ವಿಗ್ರಹವು ಎಂತಹವರನ್ನು ಸಹ ಬೆರಗುಗೊಳಿಸುವಂತೆ ನಿರ್ಮಾಣಗೊಂಡಿದೆ. ಅಲ್ಲದೆ ಇಲ್ಲಿ ಪ್ರತಿದಿನ ಊಟದ ವ್ಯವಸ್ಥೆ ಸಹ ಮಾಡಲಾಗಿದೆ. ಪ್ರತಿದಿನವೂ ಸಹ ಬೆಳಿಗ್ಗೆ 7:30ಯಿಂದ 10 ಗಂಟೆಯವರೆಗೆ ಊಟದ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ 3:30 ತನಕ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೆ ರಾತ್ರಿಯೂ ಸಹ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಪ್ರತಿ ರಾತ್ರಿ 7:30ಯಿಂದ 9 ಗಂಟೆವರೆಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಭಕ್ತಾದಿಗಳು ತಮ್ಮ ಕಷ್ಟಕ್ಕೆ ಪರಿಹಾರವನ್ನ ಪಡ್ಕೋತಾರೆ.